1700 ಕೋಟಿ ಬಂಡವಾಳನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕುದುರೆಮುಖ ಐರನ್ ಏನಿದೆ ಆ ಒಂದು ಕಂಪನಿಗೆ ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸಿ ಹೊರಟು. ಏಕೆಂದರೆ ಅದು ಒಂದು ಕಾಲದಲ್ಲಿ ತುಂಬ ಲಾಭದಾಯಕವಾಗಿ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಆ್ಯಕ್ಚುಲಿ ರಾಜ್ಯ ಸರ್ಕಾರಕ್ಕೂ ಅನುಕೂಲ ಆಯಿತು. ಅಲ್ಲಿ ಈಗ ಕುದುರೆಮುಖ ಏರಿಯಾದಲ್ಲಿ ಕೆಲವು ಅರಣ್ಯದ ಒಂದು ರಿಸ್ಟ್ರಿಕ್ಷನ್ನಿಂದ ಈಗ ಅವರಿಗೆ ಬೇರೆ ಕಡೆ 2016ರಲ್ಲಿ ದೇವದಾರ ಅಂತಕ್ಕಂಥ ಭಾಗದಲ್ಲಿ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ನಾನು ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ QCLನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಆಗಿದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರಿಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನಿಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT 100 ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡು ಅಂತ ಅದಕ್ಕೊಂದು ಕೋರ್ಟ್ಗೆ ಹೋಗ್ಕೊಂಡು ಕೂತ್ಕೊಂಡಿದ್ದಾರೆ. ಅದನ್ನು ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದ್ದಕ್ಕೆ ಏನು ಮಂಡ್ಯದಲ್ಲಿ ಕಾರ್ಖಾನೆ ತರಲಿಲ್ಲ ಅಂತ ಹೇಳ್ತಾಯಿದ್ರು. ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಇಲಾಖೆಯಿಂದ ಪತ್ರ ಬರೆದ ಮೇಲೆ ಬಜೆಟ್ನಲ್ಲೂ 100 ಎಕರೆ ಲ್ಯಾಂಡ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ, ಘೋಷಣೆನೂ ಮಾಡಿದ್ದಾರೆ. ಬಹುಶಃ ನಾನು ನಿನ್ನೆ ದಿನ ಇಲ್ಲಿಯ ಕೈಗಾರಿಕಾ ಸಚಿವರು MB ಪಾಟೀಲ್ ಅವರಿಗೆ ಫೋನ್ ಮಾಡಿದ್ದೆ. ಸದ್ಯ ಸ್ಪಂದಿಸಿದ್ದಾರೆ. ಈಗ ನಿನ್ನೆ ನಾನು ಅವರಿಗೆ ಮನವಿ ಮಾಡಿದ ಮೇಲೆ 13ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ನಮ್ಮ ಒಂದು ಇಲಾಖೆಯಿಂದ ತೀರ್ಮಾನ ಏನು ಮಾಡಿಸ್ತಾ ಇದ್ದೇನೆ, ಬೇರೆ ಕಡೆ ಹೋಗ್ತಕ್ಕಂಥದ್ದನ್ನು ರಾಜ್ಯಕ್ಕೆ ತರ್ತಕ್ಕಂಥದ್ದಕ್ಕೆ ಆ ವಿಷಯದಲ್ಲಿ ಒಂದು ಸಭೆ ಕರೀತಕ್ಕಂಥದ್ದಕ್ಕೆ ಈಗಾಗಲೇ ಎಲ್ರಿಗೂ ನೋಟಿಸ್ ಕೊಟ್ಟು ಎಲ್ಲರಿಗೂ ಸಭೆಯಲ್ಲಿ ಇರಬೇಕು ಅಂತ ಹೇಳಿ ನಿನ್ನೆ ದಿನ ಅವರು ತೀರ್ಮಾನ ಮಾಡಿದ್ದಾರೆ. ವಿಶ್ವಾಸಕ್ಕೆ ತಗೊಂಡ್ರೆ ಇನ್ನೂ ಹಲವಾರು ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನು ತರ್ತಕ್ಕಂಥದ್ದು. ಈಗಾಗಲೇ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಅಲ್ಲಿಗ 5000 ಕೋಟಿ ವೆಚ್ಚದಲ್ಲಿ ನಾವು ಪುನರ್ ಪ್ರಾರಂಭ ಮಾಡ್ತಕ್ಕಂಥದ್ದು ಇರ್ಬೋದು. ಹಲವಾರು ರೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅದು ಇನ್ನೂ ಮುಂದಿನ ದಿನದಲ್ಲಿ ದೊಡ್ಡ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರು ಅದರ ಜೊತೆಗೆ ಹೆಚ್ಚಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷ್ಣರಾಜ ಒಡೆಯರವರ ಒಂದು ಆಗಿನ ಒಂದು ದಿನಗಳಲ್ಲಿ ಆ ಕಾರ್ಖಾನೆ ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ಪೂರ್ವಕ್ಕೆ ಮುಂಚೆ ಪ್ರಾರಂಭ ಆದಂಥ ಕಾರ್ಖಾನೆ ಅದು ಸ್ಟೀಲ್ ಇಂಡಸ್ಟ್ರಿ. ಅದಕ್ಕೆ ಜೀವ ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದಲ್ಲೂ ಒಪ್ಪಿಗೆ ಪಡೀತಾ ಇದ್ದೇನೆ. 5000 ಕೋಟಿ ಸೇಲಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. HMT ವಿಷಯದಲ್ಲೂ ಈಗಾಗಲೇ ಒಂದು ಕಮಿಟಿ ವರದಿ ಕೊಟ್ಟಿದ್ದಾರೆ, ಸಾರಸ್ವತ್ ಅಂತ ಹೇಳಿ. ಆ ವರದಿಯ ಆಧಾರದ ಮೇಲೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ HMT, ನಮ್ಮ ಇದು ಕಾಲಮಸೂರಿ ಅಂತೇಳಿ ಕೇರಳದಲ್ಲಿರ್ತಕ್ಕಂಥ HMT ಬ್ರ್ಯಾಂಚು, ಹೈದರಾಬಾದ್ನ HMT ಬ್ರ್ಯಾಂಚು, ಅಜ್ಮೀರ್ನ HMT ಬ್ರ್ಯಾಂಚು ಉತ್ತರ ಪ್ರದೇಶದಲ್ಲಿ, ಇದು ಎಲ್ಲದಕ್ಕೂ ಪುನಶ್ಚೇತನಗೊಳಿಸ್ತಕ್ಕಂಥ ಯೋಜನೆಗಳು ಪ್ರಾರಂಭ ಆಗ್ತಾಯಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಟೆಸ್ಟಿಂಗ್ ಇಂಡಸ್ಟ್ರಿ ARIಯಿಂದ ಏನು ಮಾಡ್ತಾ ಇದ್ದೇವೆ, ಅದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಟೌನ್ಶಿಪ್ ನಾವು ಇಲ್ಲೇ ಮಾಡಿದ್ರು. ಇವತ್ತು ಪೂನಾದಲ್ಲಿ ಏನಿದೆ ಆ ಒಂದು ಇಂಡಸ್ಟ್ರಿಗಳು ಬೆಳೆದಿದೆ, ಆ ರೀತಿ ಬೆಳೆಸ್ತಕ್ಕಂಥ ವಾತಾವರಣ ಒಂದು ವೇದಿಕೆ ಸಿದ್ಧ ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೇನೆ. MB ಪಾಟೀಲರು ಆ ಹಿನ್ನೆಲೆಯಲ್ಲೇ ನಾಡಿದ್ದು ಸಭೆ ಕರೆಯೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಕರೀತಾ ಇದ್ದಾರೆ. ಬಹುಶಃ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಪ್ರಾರಂಭ ಆಗುತ್ತೆ.